ನಾಗೇಂದ್ರ ಅರೆಸ್ಟ್, ದದ್ದಲ್ ಬಚಾವಾಗಲ್ವಾ? ವಾಲ್ಮೀಕಿ ನಿಗಮದ ಒಂದೊಂದು ಪೈಸೆಯೂ ಸಿಗುತ್ತಾ? ಇಡಿ ತನಿಖೆ ಹಿಂದಿದೆಯೇ ರಾಜಕೀಯ ಒತ್ತಡ? ಇದೇ ಇಂದಿನ ಅಖಾಡ. ಇಡಿ ಇಕ್ಕಳಕ್ಕೆ ಇನ್ಯಾರು? ಯಾವುದೇ ಒಂದು ಪ್ರಕರಣದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಂಬರ್ 1, 2, 3 ಇಂದ ಅರೆಸ್ಟ್ ಪ್ರಕ್ರಿಯೆಯು ಕೂಡ ನಡೀತಾ ಇರುತ್ತೆ. ಇದು ಸರ್ವೇ ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ನಡೆಯುವಂಥದ್ದು. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆಯಲ್ಲಿ ನಾಗೇಂದ್ರ ಹಾಗೂ ದದ್ದಲ್ ಅವರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿಯವರು ಮಾಡ್ತಾ ಇದ್ರು. SIT ತನಿಖೆ ನಡೆಯುವಷ್ಟು ದಿವಸವೂ ಕೂಡ, SIT ತನಿಖೆ ನಡೀತಾ ಇರುವಂಥ ಈ ಹಂತದಲ್ಲೂ ಕೂಡ ನಾಗೇಂದ್ರ ಅಥವಾ ದದ್ದಲ್ ಅವರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಬದಲಿಗೆ ಒಂದಿಷ್ಟು ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ನಾಗೇಂದ್ರ ಆಪ್ತರನ್ನ ಅರೆಸ್ಟ್ ಮಾಡಿರುವಂಥದ್ದು ಕೂಡ ಇದೆ. ಆದರೆ ಇಡಿ ಎಂಟ್ರಿ ಕೊಡ್ತಾ ಇದ್ದಂತೆಯೇ ಮೊದಲ ಅರೆಸ್ಟ್ನ ಸ್ವರೂಪದಲ್ಲಿ ಈಗ ನಾಗೇಂದ್ರ ಅರೆಸ್ಟ್ ಆಗಿರುವಂಥದ್ದು, ದದ್ದಲ್ ಅವ್ರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಬೇಕಾದಂತಹ ಪ್ರಯತ್ನ ಸಾಗಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಇನ್ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ನಮ್ಮ ಮುಂದೆ ಇರುವಂಥದ್ದು. ಯಾವ ಸ್ವರೂಪದಲ್ಲಿ ನಾಗೇಂದ್ರ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರ ಅರೆಸ್ಟ್ಗೂ ಮುಂಚಿತವಾಗಿ ನಡೆದಂತಹ ಬೆಳವಣಿಗೆಗಳು ಏನೇನಿದ್ವು, ಕ್ವಿಕ್ ಆಗಿ ಈ ಒಂದು ವರದಿ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಅಕ್ರಮ ವರ್ಗಾವಣೆ ಸಂಬಂಧ ಇಡಿ ಬಲೆ ಬೀಸಿದೆ. ಹಗರಣ ಸದ್ದು ಮಾಡುವಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಬಿ ನಾಗೇಂದ್ರ ಅವರನ್ನ ಇಡಿ ತಂಡ ಬಂಧಿಸಿದೆ. ಕಳೆದ 3 ದಿನಗಳಿಂದಲೂ ಬಿ ನಾಗೇಂದ್ರ ಹಾಗೂ ನಿಗಮದ ಅಧ್ಯಕ್ಷ, ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಮನೆಗಳಲ್ಲಿ ಶೋಧ ನಡೆಸಿತ್ತು. ಸತತ 3 ದಿನಗಳ ಶೋಧ ಪರಿಶೀಲನೆ ಬಳಿಕ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿದ್ದ ಇಡಿ ಅಧಿಕಾರಿಗಳು ಶಾಂತಿನಗರದ ಕಚೇರಿಗೆ ಕರೆತಂದು ವಿಚಾರಣೆ ಮಾಡಿದ್ರು. ತಮಗೇನೂ ಗೊತ್ತಿಲ್ಲವೆಂದು ಉತ್ತರಿಸಿದ್ದರು ನಾಗೇಂದ್ರ. ದಾಖಲೆಗಳನ್ನು ಮುಂದಿಟ್ಟು ಪ್ರಶ್ನಿಸುತ್ತಿದ್ದ ಅಧಿಕಾರಿಗಳಿಗೆ ಸಮರ್ಪಕ ಉತ್ತರ ಸಿಗಲೇ ಇಲ್ಲ. ಹಾಗಾಗಿ ನಾಗೇಂದ್ರ ಅವರನ್ನ ಇಡಿ ಬಂಧಿಸಿದೆ. ಇನ್ನು ಕಳೆದ 3 ದಿನಗಳಿಂದಲೇ ಬಸನಗೌಡ ದದ್ದಲ್ ವಿಚಾರಣೆ ನಡೆಯುತ್ತಿತ್ತು. ರಾತ್ರಿ ಮನೆಯಲ್ಲೇ ಬಿಟ್ಟು ತೆರಳಿದ್ದರು ಇಡಿ ಅಧಿಕಾರಿಗಳು. ಬೆಳಗಾಗೋದ್ರಲ್ಲಿ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು ದದ್ದಲ್. ಇದರ ಅರಿವಿಲ್ಲದ ಇಡಿ ಅಧಿಕಾರಿಗಳು ವಿಧಾನಸೌಧ ಹಾಗೂ ಶಾಸಕರ ಭವನದಲ್ಲಿ ಹುಡುಕಾಡಿದ್ರು. ದದ್ದಲ್ SIT ಕಚೇರಿಯಲ್ಲಿರೋ ವಿಚಾರ ಗೊತ್ತಾಗುತ್ತಲೇ SIT ಕಡೆಗೆ ಹೊರಟರು. ದದ್ದಲ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಮುಂದಾದ್ರು. ಇಡಿ ಅಧಿಕಾರಿಗಳು ಬರುವ ಕಾರಣಕ್ಕೆ SIT ಕಚೇರಿ ಬಳಿ ಹೈಗ್ರೌಂಡ್ಸ್ ಠಾಣೆ ಪೊಲೀಸರಿಂದ ಭದ್ರತೆ ಮಾಡಲಾಗಿತ್ತು. ಪ್ರತಿಯೊಂದು ವಾಹನಗಳನ್ನು ಪರಿಶೀಲಿಸಿ ಒಳಗೆ ಬಿಡುತ್ತಿದ್ರು. ಈ ಮಧ್ಯೆ ಬಸನಗೌಡ ದದ್ದಲ್ ಮಾಜಿ PA ಪಂಪಣ್ಣನನ್ನ 48 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದರು ಇಡಿ ಅಧಿಕಾರಿಗಳು. ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಪ್ರಕರಣದಲ್ಲಿ ನನ್ನ ಹೆಸರು ಯಾಕೆ ಬಂತೋ ಗೊತ್ತಿಲ್ಲ ಎಂದರು ಪಂಪಣ್ಣ. ಮೊನ್ನೆ 8 ದಿನದಿಂದ ಯಾಕೆ ಒಮ್ಮೆ ನನ್ನ ಹೆಸರು ಬಂತು ಅನ್ನೋದನ್ನು ನಾನು ಸರ್ಪ್ರೈಸ್ ಆಗಿದ್ದೀನಿ ಅಷ್ಟೇ. ನನಗೂ ವಿಚಿತ್ರ ಆಗಿದೆ. ನನ್ನ ಮೇಲೆ ಆರೋಪ ಇದೆ, ಅದು ಹೌದು ಏನು ಅನ್ನೋ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ಈಗ ತನಿಖೆ ಕಂಪ್ಲೀಟ್ ಆದಮೇಲೆ ಅದು ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಈ ಮಧ್ಯೆ ಬಿ ನಾಗೇಂದ್ರ ಅರೆಸ್ಟ್ ಹಾಗೂ ದದ್ದಲ್ ವಿಚಾರಣೆ ಬಗ್ಗೆ ರಾಜಕೀಯ ನಾಯಕರು ಟೀಕೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. SIT ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನು ದುರುಪಯೋಗ ಆಗಿದೆ ಅಂತ ದೂರು ಬಂದಿದೆ. SIT ಇದು ಮಾಡ್ತಾ ಇದೆ. ಸೊ ಇದ್ರ ಮೇಲೆ ಇಡಿ ಅವರು ತನಿಖೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಟ್ಸ್ ಎ ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಅಂತ ಹೇಳಿ ನನಗನ್ಸುತ್ತೆ. ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದೀವಿ. ಅದೇನು ಅವಶ್ಯಕತೆ ಇರಲಿಲ್ಲ, ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ವಿಚಾರ ಮಾತಾಡ್ತೀವಿ. ಬಹಳ ಆತಂಕ ಇದೆ ಬಿಜೆಪಿ ನಾಯಕರಿಗೆ. CBI ಕರ್ಸೋದು, IT ಕರ್ಸೋದು, ಇಡಿ ಕರ್ಸೋದು. ಅವ್ರ ಸರ್ಕಾರದಲ್ಲಿ ಆದಂತ ಹಗರಣಗಳಿಗೆ ಒಂದಕ್ಕೂ ಕೂಡ ಮಾಡಿಲ್ಲ. ಈಗ ಎಲ್ಲರೂ ಜೈಲಿಗೆ ಹೋಗ್ತಾ ಇದಾರಲ್ಲ. ಈ ತನಿಖೆ ಮಾಡೋ ಟೈಮ್ನಲ್ಲೇ ಮುಜುಗರ ಯಾಕಾಗಬೇಕು? ಹಣ ಹೋಗಿದೆ, ಹಣ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಬೇಕಲ್ಲ. ಹಣ ಹೋದ ತಕ್ಷಣನೇ ನಮ್ಮ ಮಂತ್ರಿ ಇದ್ದಾರೆ ತಪ್ಪು ಮಾಡಿದ್ದಾರೆ ಅಂತ ಯಾಕೆ ಭಾವನೆ ಬರ್ಬೇಕು ನಿಮ್ಗೆ? ಫಸ್ಟ್ ತಪ್ಪನ್ನು ಯಾರು ಮಾಡಿದ್ದಾರೆ ಅಂತ ಹೇಳಿ ತನಿಖಾ ಸಂಸ್ಥೆ ಕಂಡುಹಿಡಿಯುತ್ತೆ, ಆಮೇಲೆ ಮಾತಾಡೋದು. ನನಗನ್ಸೋ ಮಟ್ಟಿಗೆ ಆ ಥರದ್ದು ಯಾವ ಆರೋಪಗಳು ಇಲ್ಲ. ಯಾಕಂದ್ರೆ ಇರಾಕು ಸಾಧ್ಯ ಇಲ್ಲ, ಅವ್ರು ಇರಾಕು ಸಾಧ್ಯ ಇಲ್ಲ. ಹೆಂಗೆ ಇರಕ್ಕೆ ಸಾಧ್ಯ ಇಲ್ಲ? ಈಗ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಇರ್ತಾವೆ, ಆ ಡಿಪಾರ್ಟ್ಮೆಂಟ್ ಎಲ್ಲಾನು ಮುಖ್ಯಮಂತ್ರಿಗಳು ನೋಡೋಕ್ಕಾಗಂಗಿಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಮುಖ್ಯಮಂತ್ರಿಗಳು ನೋಡೋಕ್ಕಾಗಲ್ಲ. ನಾನು ಆಸ್ ಎ ಮೈನಿಂಗ್ ಮಿನಿಸ್ಟರ್ ಕೆಲಸ ಮಾಡೀನಿ. ಆ ಟೈಮಲ್ಲಿ ಇದ್ದಂಥ ಹಗರಣಗಳನ್ನ ನೋಡ್ಬಿಟ್ರೆ ಬಟ್ ಯಾವುದೂ ಒಂದು ಕಪ್ಪು ಚಿಕ್ಕಿಲ್ಲ ಅಂತ 4 ವರ್ಷ ಮೈನಿಂಗ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನಾವು ಕಳೆದ 1 ತಿಂಗಳಿಂದಾನು ಹೋರಾಟ ಮಾಡಿದ್ರಿ. ಆದರೆ ಈಗ ಇಡಿ ಅವರು ಅರೆಸ್ಟ್ ಆದ್ಮೇಲೆ ಇವರಿಗೆ ಬುದ್ಧಿ ಬಂದಿದೆ.
ಇವರೇ SIT ಅವರು ಅರೆಸ್ಟ್ ಮಾಡಬೇಕು. ರೇವಣ್ಣನ ಅರೆಸ್ಟ್ ಮಾಡ್ತಾರೆ, SS ಅವ್ರನ್ನ ಅರೆಸ್ಟ್ ಮಾಡ್ತಾರೆ 3 ದಿನಕ್ಕೆ. ಆದ್ರೆ ಇವ್ರನ್ನ 40 ದಿನ ಆದ್ರೂ ಅರೆಸ್ಟ್ ಮಾಡಲ್ಲ. ಇದು STಗಳ ಕಾಡುಗಳಲ್ಲಿ ವಾಸ ಮಾಡುವಂತ STಗಳ ಹಣ 187 ಕೋಟಿ ಬಡವರದು. ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ, ಅವ್ರ ಮನೆ ಕಟ್ಟಕ್ಕೋಸ್ಕರ ಇತ್ತಿದ್ದು ಏಕಾಏಕಿ ರಾಹುಲ್ ಗಾಂಧಿ ಹೇಳೋದಲ್ಲ, ಕಟ್ ಅಂತ ಹೇಳಿ ಎಲ್ಲ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ವೈನ್ ಸ್ಟೋರು, ಬಾರ್ಗಳಿಗೆ ಎಲ್ಲ ಕಡೆ ಹೋಗ್ತೈತಲ್ಲ. ಇದನ್ನ ನಿಮ್ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ. ಭಾರತದಲ್ಲಿ ಎಲ್ಲೂ ಸಹ ಇಲ್ಲ. ಸದಾಶಿವನಗರದಲ್ಲಿರ್ತಕ್ಕಂಥಕ್ಕೆ 1,15 ಎಕರೆಗೆ ಇಲ್ಲಿ ಮಾತ್ರ, ಇಲ್ಲಿ ಸುಮಾರು 16 ಸೈಟ್ಗಳನ್ನ ಪರಿಹಾರ ಕೊಡುವಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಇದನ್ನ ಭ್ರಷ್ಟಾಚಾರ ಬಹಳಷ್ಟು ಅತಿರೇಕಕ್ಕೆ ಹೋಗ್ತಾ ಇದೆ. ಇದನ್ನ ನಾವು ತಡೀಲಿಲ್ಲ ಅಂದ್ರೆ ಈ ರಾಜ್ಯನ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಮಧ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳು ಮತ್ತೆ ಜೈಲು ಸೇರಿದ್ದಾರೆ. ನೆಕ್ಕುಂಟಿ ನಾಗರಾಜ್, ನಾಗೇಶ್ವರರಾವ್, ಪದ್ಮನಾಭ ಹಾಗೂ ಪರಶುರಾಮ್ ಅವರನ್ನ ವಿಚಾರಣೆಗೆ SIT ಕರೆದು ತಂದಿತ್ತು. ವಿಚಾರಣೆ ಮುಗಿದ ಹಿನ್ನೆಲೆಯಲ್ಲಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ಈ ಒಂದು ಹಗರಣದ ಸ್ವರೂಪವನ್ನು ಗಮನಿಸಿದಾಗ ನಿಜಕ್ಕೂ ಕೂಡ ನೋಡಿ, ಹೆಸರಿರುವಂಥದ್ದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಮಹರ್ಷಿ ವಾಲ್ಮೀಕಿ ಅವರನ್ನು ಇಡೀ ಭಾರತ ಕೊಂಡಾಡುವಂಥದ್ದು ರಾಮಾಯಣವನ್ನು ಬರೆದಂತಹ ಆದಿಕವಿ ಅನ್ನುವಂತಹ ಕಾರಣಕ್ಕಾಗಿ. ಆದರೆ ಮಹರ್ಷಿ ವಾಲ್ಮೀಕಿಯ ಹೆಸರಿನಲ್ಲಿ ಮಹರ್ಷಿ ವಾಲ್ಮೀಕಿಯನ್ನೂ ಕೂಡ ನಮ್ಮ ದೇಶದಲ್ಲಿ ಪ್ರತಿಯೊಂದು ಸಮುದಾಯವೂ ಕೂಡ ತಮ್ಮ ಸಮುದಾಯದ ಐಕಾನ್ಗಳ ರೀತಿಯಲ್ಲಿ ಹೆಂಗೆ ಬಳಕೆ ಮಾಡಿಕೊಳ್ತಾ ಹೆಮ್ಮೆ ಪಡ್ತಾವೋ, ಅದೇ ಸ್ವರೂಪದಲ್ಲಿ ಮಹರ್ಷಿ ವಾಲ್ಮೀಕಿಯವರನ್ನ ವಾಲ್ಮೀಕಿ ಸಮುದಾಯದವರು ತಮ್ಮ ಐಕಾನ್ ಅನ್ನುವಂಥ ಸಹಜವಾಗಿಯೇ ಅವರ ಹೆಸರನ್ನೇ ಈ ಒಂದು ನಿಗಮಕ್ಕೂ ಕೂಡ ಇಟ್ಟರು. ಉದ್ದೇಶ ಏನು? ವಾಲ್ಮೀಕಿ ನಿಗಮದ ಉದ್ದೇಶ ST ಸಮುದಾಯದ ಅಭಿವೃದ್ಧಿಗೆ ಬೇಕಾಗಿ ಒಂದು ಪ್ರತ್ಯೇಕವಾದಂತಹ ಸ್ವರೂಪದಲ್ಲಿ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ, ಇದೊಂದೇ ಕಾರಣಕ್ಕಾಗಿ ST ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ST ಕಲ್ಯಾಣ ಇಲಾಖೆಯೂ ಕೂಡ ಇದೆ, ಜೊತೆಗೆ ST ಅಭಿವೃದ್ಧಿ ನಿಗಮವನ್ನು ಕೂಡ ಮಾಡಿದ್ದಾರೆ. ಇದರ ಸಚಿವ ಸ್ಥಾನವನ್ನಾಗಲಿ ಇದರ ನಿಗಮದ ಅಧ್ಯಕ್ಷ ಸ್ಥಾನವನ್ನಾಗಲಿ ಅದೇ ಸಮುದಾಯಕ್ಕೆ ಕೊಡೋದರ ಮೂಲಕವಾಗಿ ತಮ್ಮ ಸಮುದಾಯದ ಬಗ್ಗೆ ಹೆಚ್ಚು ಬದ್ಧತೆಯಿಂದ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಸರ್ಕಾರದ ಆಶಯ ಅಂತ ನಾವು ಅಂದುಕೊಂಡಿದ್ದೀವಿ. ಸಾಮಾನ್ಯ ಜನ ಅಂದುಕೊಂಡಿರುವಂಥದ್ದು, ವಿಶೇಷವಾಗಿ ಆ ಸಮುದಾಯದ ಜನ ಅಂದುಕೊಂಡಿರುವಂಥದ್ದು. ಯಾಕಂದರೆ ತಮ್ಮ ಸಮುದಾಯದ ಕಷ್ಟ, ಸಂಕಷ್ಟ, ನೋವು, ನಲಿವು ಇವೆಲ್ಲವೂ ಕೂಡ ಇವರಿಗೆ ಗೊತ್ತಿರುತ್ತೆ. ತಮ್ಮ ಸಮುದಾಯಕ್ಕೆ ಒಂದು ದೂರದೃಷ್ಟಿಯ ಹೆಚ್ಚು ಉಪಯೋಗ ಆಗಬಲ್ಲಂತಹ ಯೋಜನೆಯನ್ನು ರೂಪಿಸಬಲ್ಲರು ಅಂತೇಳಿ 187 ಕೋಟಿ ರೂಪಾಯಿ ಹಣದಲ್ಲಿ ಹತ್ರ 90ರಿಂದ 94 ಕೋಟಿ ರೂಪಾಯಿಯನ್ನು ಯಾವ ಕಾರಣಕ್ಕಾಗಿ ಬಳಸಿದ್ದಾರೆ, ಎಲ್ಲಿ ಬಳಸಿದ್ದಾರೆ, ಯಾರು ಫಲಾನುಭವಿ ಯಾವುದೂ ಗೊತ್ತಿಲ್ಲ. ಒಂದು ಅಕೌಂಟಿಂದ ಮತ್ತೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿಂದ ಓಡಿ ಮೂಲಕ ಮತ್ತಿನ್ನೊಂದು ಕಡೆಯಲ್ಲಿ ಹೋಗುತ್ತೆ, ಅಲ್ಲಿಂದ ಬೇರೆನ್ಯಾರ್ದು ಅಕೌಂಟ್ಗಳಿಗೆ ಹೋಗುತ್ತೆ. ಆ ಅಕೌಂಟ್ಗಳಾದರೂ ಸರಿಯಾಗಿದ್ವು ಅಂತಿದ್ರೆ ನಕಲಿ ಅಕೌಂಟ್ಗಳು ಅನ್ನುವಂತಹ ಒಂದೊಂದೇ ಮಾಹಿತಿ ಈಗಾಗಲೇ ಹೊರಗಡೆ ಬರ್ತಾ ಇರುವಂಥದ್ದು. ಲ್ಯಾಂಬೋರ್ಗಿನಿ ಕಾರ್ ಖರೀದಿ ಮಾಡ್ತಾರೆ, ಮತ್ತೊಂದು ಕಡೆ ಲ್ಯಾಂಡ್ ಖರೀದಿ ಮಾಡಿರೋದ್ರ ಬಗ್ಗೆಯೂ ಕೂಡ ನಿಮಗೆ ಮುಂದೆ ವರದಿಯನ್ನು ತೋರಿಸ್ತೀನಿ. ಇದು ಹಗರಣ ಯಾವ ಸ್ವರೂಪದಲ್ಲಿ ನಡೀಬಹುದು ಅಂತ ಹೇಳಿದ್ರೆ, 1 ರೂಪಾಯಿಯೂ ಕೂಡ ಫಲಾನುಭವಿಗೆ ಹೋಗದ ರೀತಿಯಲ್ಲಿ ಸಂಪೂರ್ಣ ಹಣವನ್ನು ತೆಗೆದುಕೊಂಡ ರೀತಿಯಲ್ಲಿ ಕಂಡು ಬರ್ತಾ ಇರುವಂತಹ ಹಗರಣ ಆಗಿದೆ ಮೇಲ್ನೋಟಕ್ಕೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥದ್ದು. ಇದರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ನಡೆಸೋಣ. ಇವತ್ತು ಇಡಿ ತನಿಖೆ ನಡೀತಾ ಇದೆ. ಇಡಿ ತನಿಖೆಯ ಬಗ್ಗೆ ಸರ್ಕಾರ ಹೇಳ್ತಿದೆ ರಾಜಕೀಯ ಷಡ್ಯಂತ್ರ ಅಂತ ಹೇಳಿ. ಯಾವ ಕಾರಣಕ್ಕಾಗಿ ಷಡ್ಯಂತ್ರ, ಯಾವ ಕಾರಣಕ್ಕಾಗಿ ಇಲ್ಲಿ ಇಡಿ ಎಂಟ್ರಿ ಆಯಿತು ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಲೇಬೇಕಾಗಿರುವಂಥದ್ದು. ನಮ್ಮ ಜೊತೆಗೆ ಮಾಜಿ ಸಂಸದರಾಗಿರುವ ಡಾಕ್ಟರ್ ತೇಜಸ್ವಿನಿ ಗೌಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ನಾಯಕರು. ಹಾಗೆಯೇ ಭಾರತೀಯ ಜನತಾ ಪಕ್ಷದ ರಾಜ್ಯಸಭಾ ಸದಸ್ಯರಾಗಿರುವ ಈರಣ್ಣ ಕಡಾಡಿ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ ಸುಭಾಷ್ ಹೂಗಾರ್ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ಈರಣ್ಣ ಕಡಾಡಿ ಅವರ ಮೂಲಕವಾಗಿಯೇ ಮಾತನ್ನು ಆರಂಭಿಸ್ತೀನಿ. ಕಡಾಡಿ ಅವರೇ, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಈಗಾಗಲೇ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಿದೆ. ಅರೆಸ್ಟ್ ಮಾಡ್ತಾ ಇದ್ದಂತೆಯೇ ಮುಖ್ಯಮಂತ್ರಿಯವರಿಂದ ಹಿಡಿದು ಅನೇಕರು ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಯವರು ಪ್ರಶ್ನಿಸ್ತಾ ಇದ್ದಾರೆ, ಇಡಿ ಬರಬೇಕಾದ ಅವಶ್ಯಕತೆ ಏನಿತ್ತು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾರೆ. CBIಗಾದರೆ ಅಧಿಕಾರ ಇದೆ, CBI ಆದರೆ ತನಿಖೆ ಮಾಡ್ಬೋದಾಗಿತ್ತು, ಇಡಿ ಯಾಕೆ ಬಂದಿದೆ ಅನ್ನೋಂಥ ಪ್ರಶ್ನೆ ಕೇಳ್ತಿದ್ದಾರೆ. ಹಾಗೆಯೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲಿ ರಾಜಕೀಯ ಷಡ್ಯಂತ್ರ ಇದೆ ಅಂತೇಳಿ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕರ್ನಾಟಕದಲ್ಲಿ ಹಗರಣ ನಡೆದಾಗ ಇಡಿ ಬರಲಿಲ್ಲ, CBI ಬರಲಿಲ್ಲ. ಆದರೆ ಕಾಂಗ್ರೆಸ್ನವರು ಅಧಿಕಾರದಲ್ಲಿರುವಾಗ ಮಾತ್ರ ಯಾಕೆ ಇಡಿ, CBI ಇವರೆಲ್ಲರೂ ಕೂಡ ಬೇಗನೆ ಬರ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಕಡಾಡಿ ಅವರೇ? ಇಲ್ಲ, ಈಗ ಇಡಿ ಬರ್ಬೇಕೋ ಬೇಡೋ ಅಥವಾ
CBI ಬರ್ಬೇಕೋ ಬೇಡ ಅನ್ನುವಂಥದ್ದು ಚರ್ಚೆ ಮುಖ್ಯ ಅಲ್ಲ. ಇವತ್ತು ಬೇನೆ ಎದ್ದು ಹೊಲ ಮೇಯ್ದಂತ ಪ್ರಕರಣ ಇದು ಕರ್ನಾಟಕ ರಾಜ್ಯದಲ್ಲಿ. ಯಾವ ಮಹರ್ಷಿ ವಾಲ್ಮೀಕಿ ಅವರ ಹೆಸರ ಮೇಲೆ ಆ ಸಮಾಜದ ಉನ್ನತಿಗಾಗಿ ಸರ್ಕಾರದ ಆಶೆ ಏನಿತ್ತು, ಆ ಹಣವನ್ನ ಏನಿಟ್ಟಿದ್ರು ಅದನ್ನ ದುರುಪಯೋಗ ಪಡಿಸಿಕೊಂಡು ಇವತ್ತು ಸುಮಾರು 187 ಕೋಟಿ ರೂಪಾಯಿ, ಇದು ಬಹಳ ದೊಡ್ಡ ಹಗರಣ ಇದು. ಹೀಗಾಗಿ ಇಂಥ ಹಗರಣ ಆದಂತ ಸಂದರ್ಭದಲ್ಲಿ ಏನ್ ತಪ್ಪಾಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಾರ್ದೆ ಕೇವಲ ಇಡಿ ಯಾಕೆ ಬಂತು ಅಂತ ಹೇಳಿ ಅದ್ರೊಳಗೆ ರಾಜಕೀಯ ಬೆರೆಸ್ತಕ್ಕಂಥದ್ದು ಜನರಿಗೆ ಗೊತ್ತಾಗ್ತಾ ಇದೆ ಇವತ್ತು ಇವ್ರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇವತ್ತು ಇಡಿ ಅದು ಒಂದು ಸ್ವತಂತ್ರ ಸಂಸ್ಥೆ, ಈ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ಈ ರೀತಿಯಾದಂತಹ ಭ್ರಷ್ಟಾಚಾರಗಳಾದಾಗ ತನ್ನದೇ ಆದಂತ ಕರ್ತವ್ಯವನ್ನ ನಿರ್ವಹಿಸ್ತಕ್ಕಂಥ ಸಂಸ್ಥೆ ಅದು ಬಂದಿದೆ. ಇಡಿ ಬಂದ್ಮೇಲೆನೆ ಈ ಪ್ರಕರಣಕ್ಕೆ ಒಂದು ಹೊಸ ತಿರುವು ಸಿಕ್ಕಿದೆ ಅಂತ ನಾವು ಹೇಳ್ಬೇಕಾಗ್ತದೆ. ಯಾವಾಗ ಒಬ್ಬ ಅಲ್ಲಿ ಅಧಿಕಾರಿ ಯಾರು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಬಹುಶಃ ಈ ಪ್ರಕರಣ ಅದು ಅಲ್ಲೇ ಕೊಳತು ಹೋಗ್ತಿತ್ತು ಅಥವಾ ಮುಚ್ಚಿ ಹೋಗ್ತಿತ್ತು. ಚಂದ್ರಶೇಖರ್ ಅಂತ ಒಬ್ಬ ದಕ್ಷ ಅಧಿಕಾರಿಯ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಈ ಪ್ರಕರಣ ಬೆಳಕಿಗೆ ಬಂತು. SIT ಕಳೆದ ಹಲವಾರು ದಿನಗಳಿಂದ ಯಾವುದೇ ತನಿಖೆ ಮುಂದುವರಿತಾ ಇಲ್ಲ. ಅಂತ ಸಂದರ್ಭದಲ್ಲಿ ಇಡಿ ಬಂದು ತನ್ನ ಜವಾಬ್ದಾರಿಯನ್ನ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಸ್ವಾಗತ ಮಾಡ್ಬೇಕಾಗ್ತದೆ. ಇದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ, ಪಂಗಡಕ್ಕೆ ಸಂಬಂಧಪಟ್ಟಂತ ಜನರಿಗೆ ಅವರ ಅಭಿವೃದ್ಧಿಗೆ ಇಟ್ಟಂತ ಹಣವನ್ನ ಇವತ್ತು ನುಂಗಿ ಹಾಕ್ತಕ್ಕಂತ ಕೆಲಸ ಇವತ್ತು ಸರ್ಕಾರ ಏನ್ ಮಾಡಿದೆ. ಇತ್ತೀಚೆಗೆ ಈ 2 ಪ್ರಕರಣಗಳು ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದನ್ನ ನಾವು ನೋಡಿದೀವಿ. ಆ ಮೂಡ ಹಗರಣ ಇರಬಹುದು. ಕಡಾಡಿ ಅವರು ಜಸ್ಟ್ ಮಾತಾಡ್ತೀನಿ ನಾನು ನಿಮ್ ಜೊತೆ. ಇಲ್ಲಿ ತೇಜಸ್ವಿ ಗೌಡ್ರೆ, ಕಡಾಡಿ ಅವರು ಮಾತನಾಡಿದ್ರು ಯಾವ ಸ್ವರೂಪದಲ್ಲಿ ಇಡಿ ಬಂದಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಆದ್ರೆ ಹಗರಣ ನಡೆದಿರುವಂತಹ ವಿಚಾರ ಇದೆಯಲ್ಲ, ಇದಕ್ಕೆ ಇಡಿ ಬರೆದ ಮತ್ತಿನ್ನೇನಾಗತ್ತೆ ಅಂತ. ಖಂಡಿತ ಇಂಥದ್ದೊಂದು ಘಟನೆ ನಡೆದಾಗ ತಕ್ಷಣ ಏನು ಮಾಡಬೇಕು ಚುನಾಯಿತ ಸರ್ಕಾರ, ಒಂದು ನಮ್ಮ ರಾಜ್ಯದ SIT ಒಂದು ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮನ್ನು ತತ್ಕ್ಷಣ ನಾವು ಆ ಕಾರ್ಯಾಚರಣೆಗೆ ಬಿಟ್ಟಿದ್ದೀವಿ, ನಂಬರ್ 1. ಮತ್ತು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ನಾವು ಹಸ್ತಕ್ಷೇಪ ಮಾಡಿಲ್ಲ. ಮುಕ್ತವಾದ ತನಿಖೆಗೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. ಯಾಕಂದರೆ ಮಾಧ್ಯಮ ಮಿತ್ರರು ನೀವು ಸದಾಕಾಲ ಇವತ್ತು ನಾನು ನೋಡ್ತಾ ಇದ್ದೆ, ನಾಗೇಂದ್ರ ಒಬ್ಬ ಮಾಜಿ ಸಚಿವರು, ಅವ್ರ ಹೆಸರು ಎಲ್ಲೂ ಉಲ್ಲೇಖ ಆಗಿರಲಿ. ಇಂಥದ್ದಕ್ಕೆಲ್ಲ ರಾಜೀನಾಮೆ ಕೊಡೋದಾದ್ರೆ ಯಾವ ಸರ್ಕಾರನೂ ಇರಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಈಶ್ವರಪ್ಪನವರ ಮೇಲೆ ಒಂದು ಆರೋಪ ಬಂದಾಗ, ಕಾಂಟ್ರಾಕ್ಟರ್ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಾಗ, ಮತ್ತು ಎಷ್ಟು ಬೇಗನೆ ಕ್ಲೀನ್ ಚಿಟ್ಗಳು ಕೊಡ್ತಕ್ಕಂಥದ್ದು, ಸಾಫ್ಟ್ ಮಾಡ್ತಕ್ಕಂಥದ್ದು, ವಾಷಿಂಗ್ ಮಿಷಿನ್ಗೆ ಹಾಕಿ ತೆಗಿತಕ್ಕಂಥದ್ದು ನಾನು ಹೇಳಕ್ಕೋಗಲ್ಲ. ಇಡಿ ಸಂಸ್ಥೆಯ ಸ್ವರೂಪ ಒಳ್ಳೆಯದಿದೆ, ಇಡಿ ಸಂಸ್ಥೆಯ ಉದ್ದೇಶ ಒಳ್ಳೆಯದಿದೆ. ಇಡಿ ಸಂಸ್ಥೆಯನ್ನು ದುರುಪಯೋಗ ಮಾಡ್ತಿರ್ತಕ್ಕಂಥ BJPಯ ಒಂದು ಸಂಸ್ಕೃತಿ ಏನಿದೆ ಅದು ಈ ದೇಶದ ಒಂದು ಹಿತಕ್ಕೆ ಪೂರಕವಾಗಿಲ್ಲ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಇದು ಚುನಾಯಿತ ಸರ್ಕಾರ ಇದೆ, ನಮ್ಮ SITಗೆ ಅದರದೇ ಆದ ಕರ್ತವ್ಯ ಇದೆ. ಅವರಿಗೆ ಮುಕ್ತವಾಗಿ ಇದನ್ನು ಮಾಡುವ ಅವರ ಹಕ್ಕನ್ನು ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಇವತ್ತು ನಾಗೇಂದ್ರ ಅವರನ್ನು ಬಳಸಿರ್ತಕ್ಕಂಥ ನೀತಿ ನೋಡಿ, ಅಲ್ಲಿ ಒಳ್ಳೆ ಅವರಿಗೆ ಕುತ್ತಿಗೆ ಇಚ್ಕೆ ಬಿಡ್ತಾರೆ, ಆ ರೀತಿನಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದು ನಡೆಯೋದಿಲ್ಲ. ಹಿಂದಿನಿಂದಲೂ ಈ ರೀತಿ ನಮ್ಮ ಭ್ರಷ್ಟಾಚಾರಕ್ಕಾಗಲಿ ಇದು ಮುಕ್ತವಾಗದ ತನಿಖೆ ಆಗಬೇಕು. ಅಪರಾಧಿಗಳು ಅಥವಾ ಆರೋಪ ಯಾರ ಮೇಲೆ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳೋಣ. ನಮ್ಮ ಸರ್ಕಾರ ಏನಾದ್ರು ಹೇಳಿದೆಯಾ? ಆರೋಪ ಹೊತ್ತಿರುವಂತ ವ್ಯಕ್ತಿನ ಹೆಂಗ್ ಕರ್ಕೊಂಡು ಹೋಗ್ಬೇಕಾಗತ್ತೆ? ಮತ್ತೆ ನೋಡಿ, ಆರೋಪ ಅಂದ್ರೆ ಇಡಿಯ ಒಂದು ಉದ್ದೇಶನೇ ಈ ಸರ್ಕಾರ ಭ್ರಷ್ಟ, ಇವರೆಲ್ಲರೂ ಭ್ರಷ್ಟಾಚಾರಿಗಳು. ಒಂದು ಪ್ರಕರಣ ಅಲ್ಲ, ಅನೇಕ ಪ್ರಕರಣ. ಈಗ DK ರವಿ ಪ್ರಕರಣದಲ್ಲಿ ಅವತ್ತಿನ ಪ್ರತಿಪಕ್ಷದಲ್ಲಿದ್ದಂಥ ಯಡಿಯೂರಪ್ಪಾಜಿಯವರು ಅಹೋರಾತ್ರಿ ಧರಣಿಯನ್ನ ಮಾಡಿದ್ರು. CBIಗೆ ಕೊಡ್ತು ಈ ಸರ್ಕಾರ. ಏನು ಹೊರಗೆ ಬಂತು? 10 ಪ್ರಕರಣ. ನಿಮಗೆ ಗೊತ್ತು ಹರಿ, ನಾನು ಈ ಅಮೂಲ್ಯ ಸಮಯವನ್ನು ವೇಸ್ಟ್ ಮಾಡೋದಿಲ್ಲ. ಕಡಾಡಿಯವರಾಗಿರಲಿ ಅಥವಾ ಪ್ಯಾನಲಲ್ಲಿ ಯಾರೇ ಇರಲಿ, ನಾನು ಹೇಳ್ತಕ್ಕಂಥದ್ದು ಚುನಾಯಿತ ಸರ್ಕಾರಗಳಿಗೆ ಸಂವಿಧಾನ ನೀಡಿರ್ತಕ್ಕಂಥ ಅಧಿಕಾರವನ್ನ, ಆ ಏಜೆನ್ಸಿಗಳ ಅಧಿಕಾರವನ್ನು ಗೌರವಿಸಿ. ನಮ್ಮ ಏಜೆನ್ಸಿಗಳು ಮಾಡಿ ಫಲಿತಾಂಶ ನಿಮಗೆ ತೃಪ್ತಿ ತಂದಿಲ್ಲ ಅಂತ ಅನಿಸಿದ್ರೆ ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನೀವು ಕೇಂದ್ರದ ಇಂಟರ್ವೆನ್ಷನ್ನೇ ಆಗಲಿ. ಈ ರೀತಿ ಹೋಗೋದಾದ್ರೆ ಚುನಾಯಿತ ಸರ್ಕಾರಗಳು ಯಾಕಿರಬೇಕು? ಕೇಂದ್ರವೇ ಪ್ರೆಸಿಡೆಂಟ್ ರೂಲ್ ಆಯಿತು. ಪ್ರೆಸಿಡೆಂಟ್ ಕೇಂದ್ರ ರಾಜ್ಯಗಳ ಸಂಬಂಧದಲ್ಲಿ ಸ್ವಲ್ಪ ರಾಜ್ಯ ಸರ್ಕಾರಗಳು ಇದು ಬ್ಯಾಂಕ್ ಅಲ್ಲಿ ಆಗಿರೋ ಫ್ರಾಡ್ ಅಲ್ವಾ? ಬ್ಯಾಂಕ್ ಮೂಲಕವಾಗಿರುವಂತಹ ಫ್ರಾಡ್. ಬ್ಯಾಂಕ್ ತನ್ನ ನಿಯಮದ ಪ್ರಕಾರವಾಗಿ CBI ತನಿಖೆ ಮಾಡಿದೆ. ಬ್ಯಾಂಕಿಗೆ ಅಧಿಕಾರ, ಬ್ಯಾಂಕಿಗೆ ಜವಾಬ್ದಾರಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರಾ? ಬ್ಯಾಂಕ್ ತನ್ನ ಜವಾಬ್ದಾರಿ ಪ್ರಕಾರವಾಗಿ CBI ತನಿಖೆ ಕೊಡಬೇಕಾ ಬೇಡವಾ? ಐ ಅಪ್ರಿಷಿಯೇಟ್ ಯುವರ್ ಪಾಯಿಂಟ್. CBI ತನಿಖೆ ಮಾಡ್ತಿರುವಾಗ ಬ್ಯಾಂಕ್ನ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಎಲ್ಲರೂ ಆಗಿದ್ದಾರೆ ಅಂತಂದ್ರೆ ಬ್ಯಾಂಕ್ ಯಾರ ಅಡಿಯಲ್ಲಿ ಬರುತ್ತೆ? ಇವತ್ತು ಕೇಂದ್ರದ ಹಣಕಾಸು ಸಚಿವರು ರಾಜೀನಾಮೆ ಕೊಡ್ತಾರಾ? ರಾಜ್ಯದ ಹಣಕಾಸು ಸಚಿವರು ರಾಜೀನಾಮೆ ಕೊಡ್ತಾರ ಅಂತ ರಾಜ್ಯದ ಹಣಕಾಸು ಸಚಿವರು ಇದಾರಲ್ಲ ಇಲ್ಲಿ. ಅವರನ್ನು ಮೊದಲು ಪ್ರಶ್ನೆ
ವ್ಯವಸ್ಥೆ ಮಾಡಿ. ರಾಜ್ಯದ ಹಣಕಾಸು ಸಚಿವರ ಖಜಾನೆಯಿಂದಲೇ ತಾನೇ ಈಗ ಇಲ್ಲಿ ದುಡ್ಡು ಹೋಗಿರೋದು. ರಾಜ್ಯದ ಹಣಕಾಸು ಸಚಿವರು ರಾಜೀನಾಮೆ ಕೊಡ್ತಾರ? ನಡೆದಿದೆ, ತಾವೊಂದು ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ರಾಜ್ಯದ್ದೇ ಅಲ್ಲ. ಇಂಟರ್ ಸ್ಟೇಟ್ ನಡೆದಾಗ ಇದೇ ಇಡಿಗೆ ತಾಕತ್ತಿದ್ರೆ ದಮ್ಮಿದ್ರೆ ಕೇಂದ್ರದ ಹಣಕಾಸು ಸಚಿವರನ್ನ ಇದೇ ರೀತಿ ಅರೆಸ್ಟ್ ಮಾಡಿ ತನಿಖೆಗೊಳಪಡಿಸಲಿ. ಇದು ಒಂದು ದೊಡ್ಡ ಜಾಲ, ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿಲ್ಲ. ಓಕೆ ಮಾತಾಡ್ತೀನಿ ನಾನು. ಸುಭಾಷ್ ಶುಗರ್ ಅವರನ್ನು ಕೂಡ ಇದರ ಬಗ್ಗೆ ಮಾತನಾಡ್ತೀನಿ. ಯಾವ ಸ್ವರೂಪದಲ್ಲಿ ಇಲ್ಲಿ ಹಗರಣ ನಡೆದಿರುವಂತದ್ದು ಒಂದು ಭಾಗ ಆದ್ರೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿ ರಾಜಕೀಯದ ಒತ್ತಡ ಇದೆ ಅಥವಾ ರಾಜಕೀಯದ ಕಾರಣಕ್ಕಾಗಿಯೇ ಈ ದಾಳಿ ನಡೆದಿದೆ, ರಾಜಕೀಯದ ಉದ್ದೇಶದಿಂದಲೇ ಇಲ್ಲಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಅಂಶವೂ ಕೂಡ ಇದೆ. ಇದರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.